ಸೂಪರ್ ಮಗ. ವಾಟ್ ಎ ಸರ್ಪ್ರೈಸ್ ಮಗ. ನೀನ್ ಡೆಲ್ಲಿಗೆ ಯಾವ್ದೋ ಟ್ರೈನಿಂಗ್ ಹೋಗಿದ್ಯಲ್ಲ, ಯಾವಾಗ್ಲೋ ಬಂದೆ? ನೆನ್ನೆನೆ ಬೆಂಗಳೂರಿಗೆ ಬಂದೆ. ಇವತ್ತು ಆಫೀಸ್ಗೆ ಹೋಗಿ ಜವಾಬ್ದಾರಿ ಎಲ್ಲ ತಗೊಂಡು ಸ್ಟ್ರೇಟ್ ಆಗಿ ಇಲ್ಲಿಗೆ ಬಂದೆ. ಹೇಳಿದ್ರೆ ನಾನೇ ನಿನ್ನ ಬಂದು ನೋಡ್ತಿದ್ನಲ್ಲೋ. ನಿಂಗೆ ಸರ್ಪ್ರೈಸ್ ಕೊಡ್ಬೇಕು ಅಂತಾನೆ ಇಲ್ಲಿಗೆ ಬಂದೆ ಮಗ. ಲೋ ಮಗ, ನೀನು ಮಿಲ್ಕ್ ಶೇಕು ಗ್ರೀನ್ ಟೀ ಕುಡಿಯೋ ಅಂತವನು, ಇದೆಲ್ಲ ನೀನ್ ಕುಡಿಬಾರ್ದು ಕಣೋ. ಅದೆಲ್ಲ ಶೋಕಿಗಷ್ಟೇ ಕಣ, ಜಗತ್ತಿಗೆ ತೋರ್ಸಕ್ಕಷ್ಟೇ. ಆದ್ರೆ ಒಳಗಿರೋ ಮನ್ಸು ಪಕ್ಕ ಲೋಕಲ್ಲೇ. ಲೋ, ನಿಮ್ಮ ಅಮ್ಮ ಇದನ್ನ ನೋಡಿದ್ರೆ ಅದಕ್ಕೆಲ್ಲ ತಲೆ ಕೆಡ್ಸ್ಕೋಬಾರ್ದು. ಯಾರು ಗೆಲ್ತಾ ಇದಾರೆ? ಏನ್ ಬೆಟ್ಟ? ನನ್ನ ಹತ್ರ ಏನಕ್ಕೆ ದುಡ್ಡು? ಸುಮ್ನೆ ಜಾಲಿಯಾಗಿ ಆಡೋಣ. ಬೆಟ್ಟಿಲ್ಲ ಅಂದ್ರೆ ಆಟ ಹೆಂಗೋ ಇಂಟ್ರೆಸ್ಟ್ ಬರುತ್ತೆ ಮಗ. ಇನ್ನೊಂದ್ಸಲ ಯೋಚನೆ ಮಾಡು. ಬೆಟ್ಟಲ್ಲಿ ನಾನ್ ಗೆದ್ರೆ ನಿನ್ ಹತ್ರ ಏನೇನೋ ಕೇಳ್ತೀನಿ. ಸರಿ ಸರಿ, ಅಂಥದ್ದೇನು ಕೇಳಬೇಕು ಅಂತಿದ್ಯಾ? ನಾನ್ ಗೆದ್ರೆ 2 ಗಂಟೆ ನಾನು ಓಡ್ಸೋದಿಕ್ಕೆ ನಿನ್ ಆಡಿ ಕಾರ್ ಕೊಡ್ತೀಯಾ? ಓಎಸ್. ಆದ್ರೆ ಒಂದ್ ವೇಳೆ ನಾನ್ ಗೆದ್ದೆ ಅಂದ್ರೆ? ನೀನ್ ಓಡ್ಸೋದಿಕ್ಕೆ ನನ್ನ ಹತ್ರ ಏನ್ ಫ್ಲೈಟ್ ಇದೆ? ಇರೋದೇ ಆಟೋ. ಅಂದ್ರೆ ನಿನ್ನ ಆಟೋ ಕೊಡು, ಅವಾಗ ನಾನು ಓಡಿಸ್ತೀನಿ. ಈ ರೆಡ್ ಕಾಯಿನು ಫಾಲೋ ಕಾಯಿನು ಕ್ಲಿಯರ್ ಮಾಡ್ದವನೇ ಗೆದ್ದ ಅಂತ ಅರ್ಥ. ನೋಡ, ನಿಂದೆ ಮಿಸ್ ಆಯ್ತು. ಆಬ್ರಕಡಾಬ್ರಾ. ಇವಾಗ ನೋಡು ಹೆಂಗೆ, ಇದನ್ನು ನೋಡು. ಆಟೋ ಕೀ ಕೊಡಲ್ಲಿ. ಮಗ ಬೇಡ ಮಗ, ನನ್ನ ಟೈಮ್ ಸರಿ ಇಲ್ಲ. ಏನೋ ತಲೆ ಕೆಟ್ಟು ಬೆಟ್ ಕಟ್ಬಿಟ್ಟೆ. ನೀನು ಆಟೋ ಓಡ್ಸೋದು ನಿಮ್ಮ ಅಮ್ಮನ ಕಿವಿಗೆ ಬಿದ್ರೆ ನನ್ನ ಕತ್ತರಿಸಿ ಬಿಸಾಕ್ತಾರ ಕಣೋ. ಬೆಟ್ ಕ್ಯಾನ್ಸಲ್, ನನ್ನ ಕ್ಷಮಿಸ್ಬಿಡಪ್ಪ. ಇದನ್ನೆಲ್ಲ ಬೆಟ್ ಕಟ್ಟಕ್ಕೂ ಮುಂಚೆ ಯೋಚಿಸ್ಬೇಕಿತ್ತು. ನಾವು ಇಟ್ಸ್ ಟೂ ಲೇಟ್. ಸೊ ನಾನೀಗ ಕಾರ್ ಬಿಟ್ಟು ಆಟೋ ತಗೊಂಡು ಹೋಗ್ತೀನಿ. 1-2 ಗಂಟೆವರೆಗೂ ನಾನು ಆಟೋ ಡ್ರೈವರು. ಓಕೆನಾ? ಬಾ. ಲೇ ಹೇಳೋದನ್ನ ಕೇಳು ಮಗ. ಮಗ ಬೇಡ ಮಗ. ಕೀ ಕೊಡ. ಇಲ್ಲಿ ತಗೋ. ತಗೊಂಡು ಹೋಗು. ಆದ್ರೆ ನಾನು ಕಾಕಿ ಯೂನಿಫಾರ್ಮ್ ಹಾಕೊಂಡು ಹೋಗು. ಇದೇನಕ್ಕ ಮಗ, ನೀನು ಆಟೋ ಓಡಿಸುವಾಗ ಯಾವ್ದಾದ್ರು ಪೊಲೀಸ್ ಕೈಯಲ್ಲಿ ಸಿಗಾಕೊಂಡ್ಬಿಟ್ಯಾ ಮಗ, ಲೈಫೇ ಎಕ್ಕುಟ್ಟೋಗುತ್ತೆ. ಹುಷಾರು ಮಗ, ಕಾಕಿ ಯೂನಿಫಾರ್ಮ್ ಹಾಕೊಂಡು ಹೋಗು. ಸರಿ. ಬಾಯ್ ಮಗ. ಹುಷಾರಾಗಿ ಹೋಗು. ಹೇ ಕಲ್ಯಾಣಿ, ಬೆಂಗಳೂರು ನಿಮ್ಮನ್ನ ಸ್ವಾಗತ ಮಾಡ್ತಿದೆ ಅಂತ ಬರೀ ದೊಡ್ಡದಾಗಿ ಬೋರ್ಡ್ ಹಾಕಿದ್ರೆ ಸಾಲಲ್ಲ, ಅದೇ ತರ ವೆಲ್ಕಮ್ ಮಾಡ್ಬೇಕು. ನನ್ನನ್ನ ನಡು ರೋಡಲ್ಲಿ ಕಾಯಿಸ್ತಿದ್ಯಲ್ಲೇ, ನೀನ್ ಬಾ, ಇದೇ ನಿನಗೆ ಮಾರಿ ಹಬ್ಬ. ಮ್ಯಾಮ್ 1 ನಿಮಿಷ. ಹಾ, ಓಕೆ. ಪಿಶಾಚಿ ಇರು ನಿನಗಿದೆ. ಪರಿ, ಏ ಕಲ್ಯಾಣಿ, ಎಲ್ಲೇ ಹಾಳಾಗೋಗಿದ್ಯಾ? ನಿನ್ನ ನಮ್ಮೂರ್ ಭಾಷೆಲಿ ಬಾಯ್ ಬಂದ್ ಹಾಕಿ ಬಾಯ್ಬೇಕು ಅನ್ನಿಸ್ತಿದೆ. ಪರಿ ಸಾರಿ ಕಣೆ. ಸಾರಿನೂ ಬೇಡ, ಪೂರಿನೂ ಬೇಡ. ನಾನ್ ಜಾಲ್ಹಳ್ಳಿ ಬಸ್ ಸ್ಟಾಪ್ ನಲ್ಲಿ ಇಳಿದು 1/2 ಗಂಟೆ ಆಯ್ತು ಕಣೆ. ಎಲ್ಲಿದ್ಯಾ? ಯಾವಾಗ ಬರ್ತೀಯಾ? ಹೇ, ಹೇಳೋದೇನ್ ಕೇಳೆ. AK ಜ್ಯುವೆಲರಿ ಓನರ್ ಮಗಳು ಪೂಜಾ ಬಂದಿದ್ದಾರೆ. VIP ಕ್ಲೈಂಟ್ ಕಣೆ. ಅವರಿಗೆ ಹೇರ್ ಸ್ಟೈಲ್ ಮಾಡ್ತಿದ್ದೀನಿ. ದಿಢೀರಂತ ಬಂದ್ರು. ಸೊ ಈಗ ನಂಗೆ ಬರಕ್ಕಾಗಲ್ಲ. ಅಯ್ಯೋ ಪಾಪಿ, ಐ ಆಮ್ ಸೋ ಸಾರಿ. ಹಾಸ್ಟೆಲ್ ಲೊಕೇಶನ್ ಮತ್ತು ಅಡ್ರೆಸ್ಸು ಶೇರ್ ಮಾಡ್ತೀನಿ. ನೀನು ಕ್ಯಾಬ್ ಬುಕ್ ಮಾಡ್ಕೊಂಡು ಬಂದ್ಬಿಡು. ನಾವು ರಾತ್ರಿ ಮಾತಾಡೋಣ. ಬಂತ ನೋಡು. ಬಂತು. ಕಲ್ಯಾಣಿ, ಬೇಗ ಬಾ. ಬಂದೆ ಮೇಡಮ್. ನಾನು ಇಡ್ತೀನಿ. ಹೇ ಇರು ಇರು, ಕ್ಯಾಬ್ಗೆ ಎಷ್ಟಾಗುತ್ತೆ? ಇದು ಪೀಕ್ ಅವರ್ಸು. ರಾಜಾಜಿನಗರಕ್ಕೆ 500 ರೂಪಾಯಿ ಕೇಳ್ತಾರೆ. ಚಿಕ್ಕಮಂಗ್ಳೂರಿಂದ ಬೆಂಗಳೂರಿಗೆ 250 ಕಿಲೋಮೀಟರ್ ಗೊತ್ತಾ? ಬಸ್ ಟಿಕೆಟ್ 400 ರೂಪಾಯಿ ಕಣೆ. ಇಲ್ಲಿಂದ ಹೋಗೋಕೆ 500 ರೂಪಾಯ? ಏನೇ ಇದು ಹಗಲ್ ದರೋಡೆ ಇದ್ದಂಗಿದೆ. ಅದೇ ಬೆಂಗಳೂರು. ವೆಲ್ಕಮ್ ಟು ಬೆಂಗಳೂರು. ಅಯ್ಯೋ
ಅಲ್ಲಿ ಬಂದು ಆ 500 ರೂಪಾಯಿನ ನಿನ್ನ ಹತ್ರನೇ ವಸೂಲಿ ಮಾಡ್ತೀನಿ. ನನ್ನನ್ನು ಯಾರು ಅನ್ಕೊಂಡಿದ್ಯಾ? ನಾನು ಭಾಗ್ಯನ್ ಮೊಮ್ಮಗಳು. ಮೇಡಮ್ ಬನ್ನಿ ಮೇಡಮ್, ಎಲ್ಲಿಗೆ ಹೋಗ್ಬೇಕು? ರಾಜಾಜಿನಗರ್ ಫಸ್ಟ್ ಬ್ಲಾಕ್ ಹೋಗಕ್ಕೆ ಎಷ್ಟಾಗತ್ತೆ? 400 ರೂಪಾಯಿ ಮೇಡಮ್. ಏನ್ ದೇವ್ರೆ ಇದು? ಇಲ್ಲಿಗ್ ನಾನ್ ಹೊಸಬ್ಲಾ ಇವ್ನ್ ಹೊಸಬ್ನಾ? ಅವಳು 500 ರೂಪಾಯಿ ಆಗತ್ತೆ ಅಂದಿದ್ಲಲ್ಲ. ಮೇಡಮ್ ಬೇಗ ಹತ್ತಿ, ಟ್ರಾಫಿಕ್ ಟೈಮ್ ಬೇರೆ. ಹಲೋ, ನಾನು ಇದೇ ಊರಲ್ಲಿ ಹುಟ್ಟು ಬೆಳೆದವಳು. ಬಾಯಿ ಬಿಡ್ತಿದಂಗೆ 400 ಅಂತಿದ್ದೀರಲ್ಲ. 200 ರೂಪಾಯಿ ಕೊಡ್ತೀನಿ. ಆಟೋ ಕೂಡ ಬರಲ್ಲ ಮೇಡಮ್. ನಾನಿನ್ನು ಕಮ್ಮಿ ಕೇಳ್ತಾ ಇದ್ದೀನಿ, ಒಳ್ಳೆ ಮನ್ಸಿಂದ ಕೊಡಿ. ಸರಿ ಸರಿ, ನನಗೆ 100 ರೂಪಾಯಿ ಲಾಭ. ಏಯ್ ನಡಿಯ ಬೇಗ. ಏಯ್ ಹೋಗು ಹೋಗು, ಬೇಗ ಹೋಗು. ಏಯ್, ಗಾಡಿ ನಿಲ್ಸು. ಯಾರೋ ಒಬ್ಬ ಕಾರ್ ಹತ್ತಿದಾನೆ, ನಿನ್ ಪಾಡಿಗೆ ನೀನ್ ಹೋಗ್ತಿದ್ಯಾ? ಯಾರಯ್ಯ ಇವನು? ಮೊದ್ಲು ಇವನು ನಿಲ್ಸು ಕೆಳಗೆ. ಏನಮ್ಮ ನೀನು? ಕಾರ್ ಓನರೇ ಇವರು, ಇವ್ರನ್ನೇ ಹಿಳಿ ಅಂತ ಹೇಳೋದು. ಹುಡುಗಿ, ನೀನಿನ್ನು ಊರಿಗೆ ಹೊಸಬ್ಳು. ನಿನ್ನ ಹಾಲ್ ಗೆನ್ನೆ ಮುಖದಲ್ಲಿ ಅದು ಎದ್ದು ಕಾಣ್ತಿದೆ. ಹಾಲೆಲ್ಲೂ ಕಾಣಿಸ್ತಿಲ್ವೇ? ಇಲ್ಲಿ ನೋಡು, ಸುಮ್ಮನೆ ಇದ್ರೆ ಗಾಯ ಅಲ್ದೆ ತಪ್ಪಿಸ್ಕೊಳ್ತೀಯ. ಹಠ ಮಾಡಿದ್ರೆ ಆಮೇಲೆ ಆಗೋ ಗಾಯಗಳಿಗೆ ನಾವು ಜವಾಬ್ದಾರಿ ಅಲ್ಲ ಹುಡುಗಿ. ಏಯ್ ಚೆನ್ನ, ಬಸ್ನಿಂದ ಇಳಿವಾಗ್ಲೇ ಇವಳನ್ನ ನೋಟ್ ಮಾಡ್ದೆ ಕಣೋ. ಚಿಕ್ಕದಾಗಿ ಚಿಟ್ಟೆ ತರ ಇದ್ದಾಳಲ್ವಾ? ಎಲ್ಲಿ ಸಿಗದೆ ಹೋಗ್ಬಿಡ್ತಾಳೆ ಅನ್ಕೊಂಡೆ. ಕಾದಿದ್ದಕ್ಕೆ ಒಳ್ಳೆ ಫಲ ಸಿಕ್ತು. ಅವಳೇ ಬಂದು ಬಲೆಗೆ ಬಿದ್ಲು. ಹೇಯ್, ಯಾಕೆ ನಗ್ತಾ ಇದ್ಯಾ? ಹೇ ಓನರು, ಹಾಗಾದ್ರೆ ನೀವಿಬ್ರು ಸೇರಿ ನನ್ನನ್ನ ಕಿಡ್ನಾಪ್ ಮಾಡಿದೀರಾ? ಹೌದು. ನೀನ್ ಎಲ್ಲಿ ಕರ್ಕೊಂಡೋಗಿ ನೀನ್ ಏನ್ ಮಾಡ್ತೀವಿ ಅಂತ ಮಾತ್ರ ನೋಡು. ಸೂಪರ್ ಕಣೋ, ಸೂಪರು ಸೂಪರು. ಅಣ್ಣ ಹೊಸಬ್ಳು ಅನ್ಕೊಂಡೆ, ಆದ್ರೆ ಬೆಂಗಳೂರಿನಲ್ಲಿ ಎಷ್ಟು ಒಳ್ಳೆಯವರಿದ್ದಾರೋ ಅಷ್ಟೇ ಪೊರ್ಕಿಗಳು, ರೌಡಿಗಳು, ನಾಚಿಕೆ ಬಿಟ್ಟೋರು, ಮರ್ಯಾದೆ ಇಲ್ದಿರೋ ಹುಡುಗರು ಇದ್ದಾರೆ. ಅವ್ರ ಹತ್ರ ಎಲ್ಲ ಸಿಕ್ಕಾಕೊಂಡ್ರೆ ಅಪಾಯ ಆಗತ್ತೆ. ಅದಕ್ಕೆ ಎಚ್ಚರಿಕೆಯಿಂದ ಹೋಗು ಅಂತ ಶಿವಣ್ಣ ನನಗೆ ಹೇಳಿ ಕಳ್ಸಿದ್ರು. ಅದ್ಯಾರು ಶಿವಣ್ಣ ಅಂದ್ರೆ? ಈಗದ್ ಮುಖ್ಯ ಅಲ್ಲ, ನನ್ನನ್ನೀಗ ಎತ್ತಾಕೊಂಡು ಹೋಗ್ತಿದ್ದೀರಲ್ವಾ, ಹೋಗಿ ಹೋಗಿ ಧೈರ್ಯವಾಗಿ ಕಿಡ್ನಾಪ್ ಮಾಡ್ಕೊಂಡು ಹೋಗಿ.